ಆಕಾಶವಾಣಿ ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ಗುರುವಾಗಿ ಗುರಿಯನ್ನು ಇಟ್ಟುಕೊಂಡು ಸಾಧನೆಯನ್ನು ಮೆರೆದಂತಹ ತುರುವನೂರು ಮಲ್ಲಿಕಾರ್ಜುನ ಎಂವಿ ಇವರು ಇಂದು ನಮ್ಮೊಂದಿಗಿದ್ದಾರೆ. ಮಲ್ಲಿಕಾರ್ಜುನ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ತಾವು ಗುರುನೂ ಹೌದು. ಯಾಕೆಂತಂದರೆ ನಮ್ಮ ಶಿವಮೊಗ್ಗದ ಜ್ಞಾನದೀಪ ಸೀನಿಯರ್ ಸೆಕೆಂಡರಿ ಶಾಲೆಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇದರೊಟ್ಟಿಗೆ ತಮಗೆ ಹಲವು ಹವ್ಯಾಸಗಳು ಕೂಡ ಇದೆ. ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಒಂದು ರೀತಿಯಲ್ಲಿ ಪತ್ರಕರ್ತರು ಅಂತಲೇ ಹೇಳ್ಬೋದೇನೋ. ಅದೇ ರೀತಿಯಲ್ಲಿ ಪತ್ರಿಕೆಗೂ ಬರೀತೀರಿ, ಲೇಖನಗಳನ್ನು, ಅನುವಾದಗಳನ್ನು ಮಾಡ್ತೀರಿ, ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಇದನ್ನೆಲ್ಲವನ್ನು ನಾವು ಮುಂದೆ ಮಾತನಾಡೋಣ. ಅದಕ್ಕಿಂತ ಮೊದಲು ತಮ್ಮ ಪರಿಚಯವನ್ನು ನಮ್ಮ ಕೇಳಿಗರಿಗೆ ಹೇಳಲೇಬೇಕು. ತಾವು ಹುಟ್ಟಿದ್ದೆಲ್ಲಿ? ನಾನು ಹುಟ್ಟಿದ್ದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ತುರುವನೂರಿನಲ್ಲಿ. ನಿಮ್ಮ ಬಾಲ್ಯ ಹೇಗಿತ್ತು? ತುರುವನೂರಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅಲ್ಲಿ ಕುರಿಗಳನ್ನು ಕಾಯುವಂಥ ಜನ ಬಹಳ ಇದ್ದರು, ಕಂಬಳಿಗಳನ್ನು ಮಾಡುವಂತಹ ಜನ ಬಹಳ ಇದ್ದರು. ಅದ್ರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತಹ ಗ್ರಾಮ ಅದು. ಈಸೂರನ್ನು ಬಿಟ್ಟರೆ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೊಂದಿದಂತಹ ಹಳ್ಳಿ ತುರುವನೂರು ಎನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಯಾವ ರೀತಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ತುರುವನೂರಿನ ನಮ್ಮ ಹೋರಾಟಗಾರರು? ಮೊದಲಿಗೆ ಅಲ್ಲಿ ಈಚಲು ಮರಗಳನ್ನು ಕಡಿಯುವಂತಹ ಚಳುವಳಿ ಪ್ರಾರಂಭ ಆಯಿತು 1937ರ ಆಸುಪಾಸಿನ ಸಂದರ್ಭ. ಯಾಕೆಂದರೆ ಬ್ರಿಟಿಷರು ಈ ಹೆಂಡದ ಮೇಲೆ ಅಥವಾ ಈಚಲು ಮರದಿಂದ ತೆಗೆಯುವಂತಹ ಪಾನೀಯದ ಮೇಲೆ ತೆರಿಗೆಯನ್ನು ಹಾಕಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು, ಅದಕ್ಕೆ ಊರಿನವರೆಲ್ಲ ಇದಕ್ಕೆ ಯಾಕೆ ತೆರಿಗೆ ಹಾಕ್ತಾ ಇದ್ದೀರಾ, ಅದು ನಾವು ತೆಗಿತಾ ಇರುವಂಥದ್ದು, ನಾವು ಬಳಸ್ತಾ ಇರುವಂಥದ್ದು, ನೀವು ಯಾಕೆ ತೆರಿಗೆ ಹಾಕ್ತೀರಾ ಅಂತ ಹೇಳಿ ಅದರ ವಿರುದ್ಧ ಧಿಕ್ಕಾರವನ್ನು ಕೂಗಲಿಕ್ಕೆ ಪ್ರಾರಂಭ ಮಾಡಿದರು. ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳ ದೊಡ್ಡದಾದಂಥ ಒಂದು ಹೋರಾಟ ನಡೆಯಿತು ಮಲ್ಲಿಕಾರ್ಜುನ. ಹಾಗಿದ್ದೇನೆ ಈಚಲು ಮರ ಚಳುವಳಿ. ಅದಕ್ಕೆ ಜನ ಏನು ಮಾಡಿದ್ರು, ಹಾಗಾದ್ರೆ ನಾವು ಈಚಲು ಮರವನ್ನೇ ಕಡಿದು ಬಿಡ್ತೀವಿ, ನೀವೇನು ಮಾಡ್ತೀರಾ ಅನ್ನುವಂತಹ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದರು. ಹಾಗಾಗಿ ಸಾಕಷ್ಟು ಜನ ಕೊಡ್ಲಿಗಳನ್ನು ತಗೊಂಡೋದ್ರು, ಈಚಲು ಮರವನ್ನೇ ಕಡಿದು ಬಿಡ್ತೀವಿ, ಅವಾಗ ನೀವು ಟ್ಯಾಕ್ಸ್ ಹಾಕಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದರು. ತುಂಬ ಜನನ ಅವಾಗ ಜೈಲಿಗೆ ಹಾಕಿದರು. ಆದರೆ ಅಲ್ಲಿಯ ಜನ ಯಾವ ಕಾರಣಕ್ಕೂ ಅದರ ಹೋರಾಟದಿಂದ ಹಿಂದೆ ಸರಿಲೇ ಇಲ್ಲ. ಆಗ ಗಾಂಧೀಜಿಯವರು ಅಲ್ಲಿಯ ಜನಕ್ಕೆ ಒಂದು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ರು, ನೀವು ಹೋರಾಟ ಒಳ್ಳೆಯ ದಾರಿನಲ್ಲಿ ಮಾಡ್ತಾ ಇದ್ದೀರಾ, ನೀವು ಹಾಗೆ ಮುಂದುವರಿಸಿ ಅಂತ ಹೇಳಿ ಅವರ ಬೆಂಬಲವನ್ನು ಮಾತುಗಳ ಮೂಲಕ ನೀಡಿದ್ರು. ತುಂಬ ದಿಟ್ಟತನದಿಂದ ಹೋರಾಟ ಮಾಡಿದರು. ಗಾಂಧೀಜಿಯವರ ಮಾತಿನಿಂದ ಪ್ರೇರಣೆಯನ್ನು ತಗೊಂಡ್ರು. ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸಲಿಲ್ಲ. ಎರಡನೇದಾಗಿ ನಿಜಲಿಂಗಪ್ಪ ಅವರು ಸಹ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಅದೇ ಹಳ್ಳಿಯಿಂದ ಅನ್ನುವಂಥದ್ದು ವಿಶೇಷತೆ. ತುರುವನೂರಿನಿಂದ ಶಿವಮೊಗ್ಗಕ್ಕೆ ಬಂದಂತಹ ಕಥೆಗಳನ್ನು ಹೇಳುವುದಕ್ಕಿಂತ ಮೊದಲು ತಮ್ಮ ಬಾಲ್ಯದ ಜೀವನ ಸುಲಲಿತವಾಗಿತ್ತ? ತುಂಬ ಆಟಗಳನ್ನು ಆಡ್ತಾ ಇದ್ದವನು. ಓದು ಅಂದ ಕೂಡಲೇ ನಂಗೆ ಭಾರಿ ದೂರ ಓಡೋಗ್ಬಿಡ್ತಿದೆ. ಓದೋದು ಅಂದರೆ ನನಗೆ ಆಗ್ತಾನೆ ಇರಲಿ. ಮಕ್ಕಳಿಗೆ ಈಗ ಪಾಠ ಮಾಡಿ ಓದಿ ಅಂತ ಹೇಳ್ತೀರಿ. ಆಟಗಳಾಡೋದ್ರಲ್ಲಿ ಚಿನ್ನಿದಾಂಡು, ಬುಗುರಿ, ಗೋಲಿ, ನಾವು ಟಿಕ್ಕಿ ಅಂತ ಆಡ್ತಾ ಇದ್ವಿ, ಬಚ್ಚ ಅಂತ ಆಡ್ತಾ ಇದ್ವಿ, ಕಲ್ಲುಗಳಲ್ಲಿ ಆಟ ಆಡ್ತಾ ಇದ್ವಿ, ಬಳೆಗೌರಿ ಆಟ ಆಡ್ತಾ ಇದ್ವಿ, ಚೆನ್ನಮಣೆ ಆಟ ಆಡ್ತಾ ಇದ್ವಿ. ಅಂದರೆ ಏನೇನು ಆಟಗಳಿದಾವ ಹಳ್ಳಿನಲ್ಲಿ ಎಲ್ಲವೂ ಆಡ್ತಾ ಇದ್ವಿ. ಯಾರಾದರೂ ನಮ್ಮ ಇತ್ತೀಚಿನ ಮಕ್ಕಳು ಕೇಳಿದ್ರೆ ಇದೆಲ್ಲ ಒಂದು ಆಟನ ಅಂತ ಕೇಳ್ಬೋದು. ಖಂಡಿತ ಕೇಳ್ಬೋದು. ಅಂದರೆ ಅವ್ರಿಗೆ ಆಟ ಅನ್ನೋದೇ ಗೊತ್ತಿಲ್ಲ. ಆದರೆ ಈ ಆಟಗಳು ಎಷ್ಟೋ ಬಾರಿ ನಮಗೆ ಭಾರಿ ಸಂತೋಷವನ್ನು ಕೊಡ್ತಾ ಇತ್ತು. ಕೆಲವು ಸಾರಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ಅವ್ರು ರೂಪಿಸ್ಕೊಳ್ತಾ ಇತ್ತೇನೋ ಅಂತ. ಆದರೆ ಆ ಗುಣ ನನ್ನಲ್ಲಿ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಓದೋದ್ರ ಕಡೆ ಗಮನನೇ ಕೊಡಲಿಲ್ಲ. ಆದರೆ ಪರಿಣಾಮವಾಗಿ ನಾನು SLCಯಲ್ಲಿ 2 ಸರಿ ಫೇಲ್ ಆಗಬೇಕಾದ ಪರಿಸ್ಥಿತಿ ಬಂತು. ಫೇಲ್ ಆದ ಕೂಡ ಅದೇ ಅಂದ್ಕೊಳ್ಳಿ, ಬಾಳೆ ಬೈಚಾರ ಏನಾಗಲಿಲ್ಲ. ನಮ್ಮ ಮನೇಲಿ ಒಂದು 5 ಎಮ್ಮೆ ಇದ್ವು. ನಮ್ಮ ಮನೇಲಿ ನಾವು ಬರೀ 8 ಜನ ಮಕ್ಕಳಿದ್ದಿತ್ತು. ಬರೀ 8 ಜನ. ಕಡಿಮೆ ಓದ್ತಾ ಇದ್ದವ್ ನಾನೇ. ಮನೆಯಲ್ಲಿ ಕೆಲಸ ಮಾಡಕ್ಕೆ ಯಾರು ಒಬ್ರು ಬೇಕಾಗಿತ್ತು. 5 ಎಮ್ಮೆ ಬೇರೆ ನೋಡ್ಕೋಬೇಕಿತ್ತು, ಹಸು ಬೇರೆ ಇತ್ತು. ಸಗಣಿ ಕಸ ಹೊಡಿಯೋದಾಗ್ಬೋದು, ಕಸ ಹೊಡಿಯೋದಾಗ್ಬೋದು, ಸಗಣಿ ತಗೊಂಡೋಗಿ ತಿಪ್ಪೆಗೆ ಹಾಕೋದಾಗ್ಬೋದು, ಇವೆಲ್ಲ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಯಾಕೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಓದೋದ್ರಿಂದ ಸ್ವಲ್ಪ ದೂರ ಇರ್ಬೋದಾಗಿತ್ತು. ಇನ್ನು ಉಳಿದರೆಲ್ಲ ಭಾರಿ ಚೆನ್ನಾಗಿ ಓದ್ತಾ ಇದ್ರು. ನನ್ನ ಅಣ್ಣಂದ್ರು, ಅಕ್ಕಂದ್ರೆ ಎಲ್ಲ ಭಾರಿ ಚೆನ್ನಾಗಿ ಓದ್ತಾ ಇದ್ರು. ನಾನು ಮಾತ್ರ ಸ್ವಲ್ಪ ಓದೋದ್ರಿಂದ ದೂರ ಇದ್ದಿದ್ರಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ. ಒಂಥರ ಎಕ್ಸ್ಕ್ಯೂಸ್ ಇತ್ತು, ಹೋದ್ರೆ ಹೋಗ್ಲಿ, ಫೇಲ್ ಆದ್ರೂ ಪರವಾಗಿಲ್ಲ, ಒಬ್ಬರು ಮನೇಲಿ ಇರ್ತಾನೆ ಅಂತ ಆಸೆ ಇರ್ಬೇಕೇನೋ ಮಲ್ಲಿಕಾರ್ಜುನವ್ರೆ. ಹಂಗೆ ಆಯ್ತು. ಹಾಗಾಗಿ ನಾನು SLC 2 ಸರಿ ಫೇಲ್ ಆದೆ. ಆಮೇಲೆ ನನಗೆ ಒಂದಿನ ಓದಬೇಕು ಅಂತ ಅನ್ಸಿದ್ದು. ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ ಸರ್. ನಾನು 10th ಸ್ಟ್ಯಾಂಡರ್ಡ್ 2 ಸರಿ ಫೇಲ್ ಆಗಿ ಎಮ್ಮೆಗಳನ್ನೆಲ್ಲ ಹೊಡ್ಕೊಂಡು ಹೊಲಕ್ಕೆ ಹೋಗ್ತಾ ಇರುವಾಗ ಒಬ್ಬ ಕಾಲೇಜಿನ ಹುಡುಗ ಭಾಳ ಸ್ಟ್ಯಾಂಡರ್ಡ್ ಆಗಿ, ಭಾಳ ನೀಟಾಗಿ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು, ಇನ್ಶರ್ಟ್ ಮಾಡ್ಕೊಂಡು, ಒಂದೇ ಒಂದು ಬುಕ್ಕನ್ನು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದ ಕಾಲೇಜ್ಗೆ. ಆ ದೃಶ್ಯ ನೋಡಿದ ಕೂಡ ನಾನು ಅಂದ್ಕೊಂಡೆ,
ನನ್ನ ಜೀವನದಲ್ಲಿಯೂ ಸಹ ನಾನು ಇವನ ತರಹ ಕಾಲೇಜ್ಗೆ ಹೋಗಬೇಕು, ಅದು ಒಂದೇ ಬುಕ್ ಇಟ್ಕೊಂಡು ಹೋಗ್ಬೇಕು, ಭಾಳ ಬುಕ್ ಅಲ್ಲ, ಒಂದೇ ಬುಕ್ ತುದಿಗೆ ಹಿಡ್ಕೊಂಡು ಹೋಗಬೇಕು ಅನ್ನೋ ಒಂದು ಕನಸು ಕಂಡೆ. ಅವತ್ತೇನೆ ನಾನು 2 ಸರಿ ಫೇಲ್ ಆದವನು, ಅವತ್ತು ಸಂಜೆ ಮನೆಗೆ ಬಂದವನೇ ನನ್ನ ಫ್ರೆಂಡ್ ವೇಣುಗೋಪಾಲ್ ಅಂತ ಇದ್ದ, ಅವ್ನ ಮನೆಗೆ ಹೋಗಿ ಕೇಳ್ಕೊಂಡೆ, ನನಗೂ ಓದಬೇಕಂತ ಆಸೆ ಇದೆ ಕಣೋ, ದಯವಿಟ್ಟು ಒಂದಿಷ್ಟು ನನಗೆ ಹೇಳ್ಕೊಡು, ಯಾಕಂದರೆ ನಾನು 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ, ಆದರೆ ಅವನಿಗೆ ಮಾತ್ರ 2 ಸಬ್ಜೆಕ್ಟ್ ಫೇಲ್ ಆಗಿದ್ದೆ ಅಂತ ಹೇಳಿದ್ದೆ. ಅವನಿಗೆ ಸೋಷಿಯಲ್ ಫೇಲ್ ಆಗಿದೆ ಅಂದರೆ ಅವಮಾನ ಅಂತ ಹೇಳಿ ಅವನಿಗೆ ಹೇಳೇ ಇರಲಿಲ್ಲ. ಅವನ ಹತ್ರ ಮ್ಯಾಥ್ಸು ಹೇಳಿಸ್ಕೊಂಡೆ, ಇಂಗ್ಲೀಷು ಹೇಳಿಸ್ಕೊಂಡೆ. ಪಾಪ ಅವ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಬರ್ತಾ ಬರ್ತಾ ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಎಮ್ಮೆಗಳು ನೋಡ್ಕೊಂಡು ಹೋಗೋದು, ದನ ಕಾದ್ಕೊಂಡು ಮನೆಗೆ ಬಂದಮೇಲೆ ಸಂಜೆ ಅವ್ರ ಮನೆಗೆ ಹೋಗಿ ಹೇಳಿಸ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ. ಕೊನೆಗೆ 2 ಎಕ್ಸಾಮ್ ಆದಮೇಲೆ 3ನೇ ದಿನ ಮತ್ತೆ ಓದ್ಕೋತಾ ಇದ್ದೆ. ನಾನು ಯಾಕೆ ಓದ್ತಾ ಇದೀಯಾ ಅಂದೆ. ನೀನು ಯಾರಿಗೂ ಹೇಳಬೇಡ ಕಣೋ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಅಂತ ಹೇಳಿ ನಾನು ಏನೋ ಬರಿತಾ ಇದ್ದೀನಿ ಅಂತ. ಏನು ಬರಿತೀಯ ಅಂದರೆ ಸೋಷಿಯಲ್ ಬರಿತಾ ಇದೆ. ಯಾಕೆ ಬರಿತೀಯೋ ಮತ್ತು ಹೇಳಿದೆ, ಯಾರಿಗೂ ಹೇಳಬೇಡ, ಫೇಲ್ ಆಗಿದ್ದೀನಿ ನಾನು, ಯಾಕೆಂದರೆ ಅವಮಾನ, ಹಾಗಾಗಿ ಓದ್ತಾ ಇದ್ದೀನಿ ಅಂದ್ಕೊಳ್ಳಿ. ಅಯ್ಯೋ ಅದರಲ್ಲಿ ಏನಿದೆಯೋ ಓದು ಅಂತ ಹೇಳಿ ತುಂಬ ಚೆನ್ನಾಗಿ ನನಗೆ ಎನ್ಕರೇಜ್ ಮಾಡ್ದೆ. ಹಾಗಾಗಿ 10th ಸ್ಟ್ಯಾಂಡರ್ಡು 3 ಸಬ್ಜೆಕ್ಟನ್ನು 3ನೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದೆ ಸರ್. 3ನೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ರೆ ಆ ನಂತರದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಬಂದು ರ್ಯಾಂಕನ್ನು ಪಡ್ಕೊಂಡ್ರೆ. ಈ ಕಥೆ ಏನಿದು? ಫೇಲ್ ಆದವನು ಒಂದೇ ಸರಿಗೆ ಹೈ ಪರ್ಸೆಂಟೇಜ್ ತಗೊಳ್ಳೋದು ಕಷ್ಟ. ಹಾಗಾಗಿ PUCನಲ್ಲಿ ಆರ್ಟ್ಸ್ ತಗೊಂಡಿದ್ದು, ನಮ್ಮೂರಿನಲ್ಲಿ ಇದ್ದಿದ್ದು, 2nd ಕ್ಲಾಸ್ನಲ್ಲಿ ಪಾಸ್ ಆದೆ. ಡಿಗ್ರಿಗೆ ಬಂದೆ. ಡಿಗ್ರಿನಲ್ಲಿ ಚಿತ್ರದುರ್ಗದಲ್ಲಿ ಗೌರ್ಮೆಂಟು ಆರ್ಟ್ಸ್ ಕಾಲೇಜ್ ಅಂತ ಇತ್ತು, ತುಂಬ ದೊಡ್ಡ ಕಾಲೇಜು, ಸಾವಿರಾರು ವಿದ್ಯಾರ್ಥಿಗಳು. ಇಡೀ ಕಾಲೇಜಿಗೆ ಹೈ ಫಸ್ಟ್ ಕ್ಲಾಸ್ ಬಂದೆ ನಾನು 1996ನೇ ಇಸ್ವಿಯಲ್ಲಿ. ಆಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಮಾಡಿದೆ. ಅಲ್ಲಿ ನಂಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು. ಆಗಿನಿಂದ ಓದಲಿಕ್ಕೆ ಬೆಳೆಸ್ಕೊಂಡಂಥ ಈ ಹವ್ಯಾಸ ಇಂದಿಗೂ ಸಹ ನಿರಂತರವಾಗಿ ಮುಂದುವರಿತಾ ಇದೆ, ಜೊತೆಗೆ ಬರಿಬೇಕು ಅನ್ನೋದಕ್ಕೂ ಪ್ರೇರಣೆಯನ್ನು ಕೊಡ್ತಾ ಇದೆ. ಹಾಗಾದರೆ ಈ ಒಂದು ರ್ಯಾಂಕ್ ತಗೊಂಡಂಥ ಸಮಯದಲ್ಲಿ ನಿಮ್ಮ ತಂದೆ ವೃಷಭೇಂದ್ರ ಸ್ವಾಮಿ ಇರ್ಬೋದು, ಇಲ್ಲ ತಾಯಿ ನಾಗರತ್ನ ಇರ್ಬೋದು, ಏನಂದ್ರು? ನಾನು 7ನೇ ಕ್ಲಾಸ್ ಓದ್ತಾ ಇರುವಾಗಲೇ ನನ್ನ ತಂದೆ ತೀರ್ಕೊಂಬಿಟ್ರು. ಆದರೆ ನನ್ನ ತಾಯಿ ಬಹಳ ಜವಾಬ್ದಾರಿಯಿಂದ ನಮ್ಮೆಲ್ಲರನ್ನ ಬೆಳೆಸ್ತಂಥವ್ರು. ವಿಶೇಷ ಅಂತ ಹೇಳಿದ್ರೆ, ನಾನು ಫಸ್ಟ್ ಇಯರ್ MAನಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ರ್ಯಾಂಕ್ ಬಂದ ಸಂದರ್ಭದಲ್ಲಿ ಕರ್ನಾಟಕ ಸಂಘದಿಂದ SV ಪರಮೇಶ್ವರ್ ಭಟ್ಟ ಪ್ರಶಸ್ತಿ ಅಂತ ಕೊಟ್ಟರು. ಅವಾಗ ಆ ಪ್ರಶಸ್ತಿಯನ್ನು ತಗೊಳ್ಲಿಕ್ಕೆ ನಾನು ಇರಲಿಲ್ಲ ಊರಲ್ಲಿ, ನಾನು ಪ್ರವಾಸ ಹೋಗಿದ್ದೆ. ಅವಾಗ ಆ ಪ್ರಶಸ್ತಿಯನ್ನು ನನ್ನ ತಾಯಿ ಹೋಗಿ ಇಸ್ಕೊಂಡ್ರು. ಇವತ್ತು ನನ್ನ ತಾಯಿ ಇಲ್ಲ, ಆದರೆ ಆ ತಾಯಿ ಆ ಪ್ರಶಸ್ತಿಯನ್ನು ಇಸ್ಕೊಂಡು ಅವರ ಸಂತೋಷವನ್ನು ವ್ಯಕ್ತಪಡಿಸಿದ್ದು ನೋಡಿದಾಗ ನಾನು ಓದಿದ್ದು ಸಾರ್ಥಕ ಆಯಿತು ಅಂತ ಅನ್ಕೊಂಡ್ಬಿಟ್ಟೆ. MA ಆದವರು ಜ್ಞಾನದೀಪ ಸ್ಕೂಲಿಗೆ ಹೇಗೆ ಬಂದ್ರಿ? ಅದಕ್ಕಿಂತಲೂ ಹಿಂದೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ನಾನು ಕಮಲಾ ನೆಹರು ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದೆ, ಸಹ್ಯಾದ್ರಿ ಕಾಲೇಜ್ನಲ್ಲಿದ್ದೆ, ತೀರ್ಥಹಳ್ಳಿ ತುಂಗಾ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿದ್ದೆ, ಬೆಳಗುತ್ತಿ ನ್ಯಾಷನಲ್ ಕಾಲೇಜಲ್ಲಿದ್ದೆ. ಎಲ್ಲ ಕಡೆಗೂ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಕೊನೆಗೆ ಒಂದ್ಸರಿ ಅನ್ಕೊಂಡೆ, ಎಲ್ಲಾದ್ರೂ ಒಂದು ಕಡೆಗೆ ಕೆಲಸವನ್ನ ಮಾಡಬೇಕು, ಇಲ್ಲದೆ ಹೋದ್ರೆ ಬರೀ ಒಂದು ಅಲೆಮಾರಿಗಳಾಗ್ಬಿಡ್ತೀವಿ ಅಂತ ನಿರ್ಧಾರ ಮಾಡಿದಾಗ ಜಾವಳ್ಳಿಯ ಜ್ಞಾನದೀಪ ಶಾಲೆಗೆ ಹೋಗೋಣ ಅಂತ ಹೇಳಿ ಅಲ್ಲಿ ಇಂಟರ್ವ್ಯೂಗೆ ಹೋದೆ. ಅಲ್ಲೇ ನನಗೆ ಕೆಲಸವನ್ನ ಕೊಟ್ಟರು. 23 ವರ್ಷಗಳಿಂದ ಅಲ್ಲೇ ಇದ್ದೀನಿ. ಅಲ್ಲೇ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೆ. ತಾವು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರೋದ್ರಿಂದ CBSE ಅಲ್ಲಿ ಕನ್ನಡ ಒಂದು ಪ್ರಾಧಾನ್ಯತೆ ಹೇಗಿದೆ ಅಂತ ಹೇಳ್ತೀವಿ? ಜ್ಞಾನದೀಪ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದುವರೆಗೂ 10ನೇ ತರಗತಿಯ ಫಲಿತಾಂಶದಲ್ಲಿ ಕನ್ನಡ ಟಾಪ್ 1ನಲ್ಲಿ ಇದುವರೆಗೂ ಇದೆ. ನಮ್ಮಲ್ಲಿ ಸುಮಾರು 15ರಿಂದ 16 ಜನ ಕನ್ನಡ ಶಿಕ್ಷಕರಿದ್ದೀವಿ. ಎಲ್ಲರೂ ಅತ್ಯುತ್ತಮವಾದಂತಹ ಶಿಕ್ಷಕರು ಅಂತ ಹೇಳಿ ಹೆಸರು ತಗೊಂಡಿದ್ದಾರೆ. 100ಕ್ಕೆ 100ರಷ್ಟು ಕನ್ನಡ ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಏಕೈಕ ಶಾಲೆ ಅಂದರೆ ಜ್ಞಾನದೀಪ ಶಾಲೆ ಅಂತ ಬೇಕಾದ್ರೆ ಹೇಳ್ಬೋದು. ದೀಪಾ ಕುಪುಸ ಇವ್ರನ್ನ ಹೇಗೆ ಮದುವೆ ಆಗ್ಬಿಟ್ರಿ? ಅವರು ಶಿಕ್ಷಕಿನೇ. ಇಬ್ಬರದು ಒಂದೇ ತರಹದ ಅಭಿರುಚಿಗಳು. ಅವರು ಕವಿತೆಗಳನ್ನು ಬರಿತಾ ಇದ್ದಿದ್ದಾಗ್ಬೋದು, ನಾನು ಬರಿತಾ ಇದ್ದಿದ್ದಾಗ್ಬೋದು, ಸಾಹಿತ್ಯದಲ್ಲಿ ಅಭಿರುಚಿ ಇರುವಂಥದ್ದಾಗ್ಬೋದು. ಯಾಕಂದರೆ ಇಬ್ಬರದು ಹವ್ಯಾಸ ಒಂದೇ ರೀತಿ ಇದ್ದಿದ್ದರಿಂದ ಅವ್ರ ಜೊತೆಯಲ್ಲಿ ವಿವಾಹ ಆಗಲಿಕ್ಕೆ ಸಾಧ್ಯ ಆಯಿತು. ತಮಗೆ ಈ ಒಂದು 23 ವರ್ಷಗಳ ಸೇವೆಯಲ್ಲಿ ಕೇವಲ ಶಿಕ್ಷಕ ವೃತ್ತಿಯಲ್ಲಷ್ಟೇ ಅಲ್ಲದೇನೆ ಹಲವು ಬೇರೆ ಬೇರೆ ವಿಭಾಗಗಳಲ್ಲಿಯೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಮಲ್ಲಿಕಾರ್ಜುನ. ಹೌದು. ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ ಈಗ? ನಾನು ಕಥೆಗಳನ್ನು ಬರೀಬೇಕು ಅಂತ ಪ್ರಾರಂಭ ಮಾಡಿದೆ ಸರ್. ಈ ಕಥೆಗಳನ್ನು ರಚನೆ ಮಾಡಲಿಕ್ಕೂ ಒಂದು ಹಿನ್ನೆಲೆ ಇತ್ತು. ನಾನು 7ನೇ ಕ್ಲಾಸ್ ಇದ್ದಾಗ ನನ್ನ ತಂದೆ ತೀರ್ಕೊಂಡಿದ್ದು. ಈ 7ನೇ ಕ್ಲಾಸ್ ಓದುವ ಹುಡುಗನಿಗೆ ಸಾವು ಅಂದರೆ ಏನು ಅಂತ ಹೇಳಿ ವಿವರಿಸಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ತುರುವನೂರಿನ ಗ್ರಾಮದಲ್ಲಿ ನಮ್ಮ ತಂದೆ ಹೈಸ್ಕೂಲ್ ಮೇಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ನಮ್ಮದೊಂದು ಮಠದ ಮನೆ ಅಂತ ಕರೀತಾರೆ, ದೊಡ್ಡ ಹಳ್ಳಿಯ ದೊಡ್ಡ ಮನೆ. ನಮ್ಮ ಮನೆಗೆ ಈ ಹೈಸ್ಕೂಲ್ನ ಹುಡುಗರೆಲ್ಲ ರಾತ್ರಿ ಹೊತ್ತು ಬಂದು ಪಾಠನೆಲ್ಲ ಮುಗಿಸ್ಕೊಂಡು ಅಲ್ಲೇ ಮಲ್ಕೋತಾ ಇದ್ರು. ಬೆಳಗ್ಗೆ ಬೇಗ ಎದ್ದು ಅವ್ರವ್ರ ಹಳ್ಳಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ತಿನ್ಕೊಂಡು ಆಮೇಲೆ ಸ್ಕೂಲಿಗೆ ಬರಬೇಕಾಗಿತ್ತು. ನಮ್ಮ ತಂದೆ ಪ್ರತಿ ದಿವಸ ಅಲ್ಲಿ ಉಳ್ಕೊಳ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಒಂದು ದಿವಸ ಅವ್ರಿಗೆ 1987ನೇ ಇಸ್ವಿ ಒಂದು ದಿವಸ ರಾತ್ರಿ 12 ಗಂಟೆ ಟೈಮಲ್ಲಿ ನಮ್ಮ ತಂದೆಗೆ ಎದೆ ನೋವು ಬಂದ್ಬಿಟ್ಟಿದೆ. ಅವರಿಗೆ ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ.
ನನ್ನ ತಾಯಿ ಎದ್ದಿದ್ದಾರೆ, ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾಕೋ ಎದೆ ನೋವ್ತಾ ಇದೆ, ನಂಗೆ ಒಂಚೂರು ಕಾಫಿ ಮಾಡಿಕೊಡು ಅಂತ ಕೇಳಿದ್ರು. ಅವ್ರು ಹೋಗಿ ಕಾಫಿಗಿಟ್ಟು ಕಾಫಿ ಸೋಸಿ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ನನ್ನ ತಂದೆ ಅಲ್ಲಿ ಕೆಳಗಡೆ ಬಿದ್ದು ಅವ್ರ ಪ್ರಾಣ ಹೋಗ್ಬಿಟ್ಟಿದೆ. ತಕ್ಷಣ ಎದ್ದೋಳ್ರು ಅಂತ ಹೇಳಿ ಮಕ್ಕಳನ್ನೆಲ್ಲ ಹೇಳ್ಸಿ, ಏನೋ ಆಗ್ತಾ ಇದೆ ನೋಡು ನಿಮ್ಮ ಮೇಷ್ಟ್ರಿಗೆ ಅಂತ ಹೇಳೋ ಎಷ್ಟೊತ್ತಿಗೆ ಅವ್ರ ಪ್ರಾಣ ಹೋಗಿದೆ. ಹುಡುಗರೆಲ್ಲ ಹೋಗಿ ಡಾಕ್ಟರ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರಾಣ ಹೋಗಿದೆ. ನಾನು ಮಲ್ಕೊಂಡಿದ್ದವನಿಗೆ ಒಬ್ಬ ಸ್ಟೂಡೆಂಟ್ ಬಂದು ಎದ್ದೇಳು ನಿಮ್ಮಪ್ಪ ಸತ್ತೋಗಿದ್ದಾರೆ ಕಣೋ ಅಂತ ಹೇಳ್ದ. ಏನಿದೆ ಸತ್ತೋಗಿದ್ದಾರೆ ಅಂದರೆ? ನಾನು ಎದ್ದು ನೋಡ್ತಾ ಇದ್ದೀನಿ, ಅಲ್ಲಿ ಹಾಲಲ್ಲಿ ನಮ್ಮ ತಂದೆಯನ್ನು ಮಲಗಿಸಿದ್ದಾರೆ. ಎಲ್ಲ ಒಂದಷ್ಟು ಜನ ಅಳ್ತಾ ಇದ್ರು. ನಂಗೊಂದು ಪ್ರಶ್ನೆ, ಈಗ ನಾನು ಅಳಬೇಕು ಅಂದರೆ ಯಾಕೆ ಅಳಬೇಕು? ಈಗ ಅಪ್ಪ ನನಗೇನೋ ದುಡ್ಡು ಕೊಡ್ತಾಯಿದ್ರು, ಅಥವಾ ಚಾಕ್ಲೇಟ್ ಕೊಡ್ತಾಯಿದ್ರು, ಪೆಪರ್ಮೆಂಟ್ ಏನೋ ಕೊಡ್ತಾಯಿದ್ರು, ಈಗ ಕೊಡಲ್ಲ ಅಂತ ಅಳಬೇಕಾ? ಅಮ್ಮನ ಕೇಳಿದ್ರೆ ಕೊಡ್ತಾರೆ, ಮತ್ತೆ ಯಾಕೆ ಅಳಬೇಕು? ಮತ್ತೆ ಪ್ರಶ್ನೆ ಬಂತು. ಅಂದರೆ ಈ ಪ್ರಶ್ನೆಗಳನ್ನು ನಾನು ಹಾಕ್ಕೋತಾನೆ ಇದ್ದೀನಿ. ಕೆಲವರು ಅಳ್ತಾ ಇದ್ದಾರೆ, ನನಗೆ ಅಳುವು ಬರ್ತಾನೆ ಇಲ್ಲ, ಯಾಕೆ ಅಳಬೇಕು ಅಂತ ಪ್ರಶ್ನೆ. ಅಲ್ಲೇ ಇದ್ದ ನನ್ನ ಅಜ್ಜಿ ಒಬ್ಬರು ಇದ್ದರು. ಅವ್ರ ಹತ್ರ ಬಂದವರು ಅವ್ರು ಕಣ್ಣೀರು ಹಾಕ್ತಾ ಹೇಳಿದ್ರು, ನೋಡಪ್ಪ ನಿಮ್ಮ ತಂದೆ ದೂರದ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಂಗೆ ಸಮಾಧಾನ ಆಯಿತು. ಓಹೋ, ದೂರದೂರಿಗೆ ಹೋಗಿದ್ದಾರೆ ಅಂದರೆ ಒಂದಲ್ಲ ಒಂದಿನ ವಾಪಸ್ ಬರ್ತಾರೆ. ಹಂಗಾಗಿ ಅಳೋದು ಯಾಕೆ ಅಂತ ಹೇಳಿ ನಾನು ಆರಾಮಾಗೆ ಇದ್ದೆ. ಆದರೆ ಸಾವು ಅಂದ್ರೇನು, ಅದು ಸತ್ತೋದರು ಏನಾಗ್ತಾರೆ ಅಂದ್ರೆ ಯಾವ ಕಲ್ಪನೆಯೂ ಇರಲಿಲ್ಲ. ಈ ವಿಷಯಗಳೆಲ್ಲ ನನ್ನ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಕೊರಿತಾನೇ ಇತ್ತು. ಏನಿದು ಸಾವು ಅಂದರೆ? ಒಂದು ಸರಿ ನಾನು ಕೂತ್ಕೊಂಡು ಇದನ್ನು ಯಾಕೆ ಒಂದು ಕಥೆಯನ್ನಾಗಿ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಅದೇ ಸಾವಿನಾಚೆಯ ಸತ್ಯ ಆಯಿತು. ಸಾವಿನಾಚೆಯ ಸತ್ಯ ಎನ್ನುವ ಕಥೆ ಹುಟ್ಕೊಂಡಿದ್ದು ಹೀಗೆ. SSLC ಫೇಲ್ ಆದ ವಿದ್ಯಾರ್ಥಿಯ ಒಬ್ಬರು ಬರೆದ ಕತೆ ಸಾವಿನಾಚೆಯ ಸತ್ಯ ಅನ್ನುವಂಥದ್ದು ಕುವೆಂಪು ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯ ಆಗಿದೆ. ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿಯೂ ಕೂಡ ಇದಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದು, ಎರಡೂ ವಿಶ್ವವಿದ್ಯಾನಿಲಯಗಳು ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು, ನನಗೆ ಗೊತ್ತಿರಲಿಲ್ಲ, ಅವರು ಎಲ್ಲೋ ಒಂದು ಕಡೆಗೆ ಆ ಕಥೆಯನ್ನು ಓದಿ ಸಾವಿನ ಬಗ್ಗೆ ಇದೆ, ಯಾಕಂದರೆ ಸಾವನ್ನು ಒಂದು ಥೀಮ್ ಆಗಿಟ್ಕೊಂಡಿದ್ರು. ಇದು ಸಾವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿ ಅವರೇ ಆಯ್ಕೆ ಮಾಡ್ಕೊಂಡು ನನಗೆ ಒಂದು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಕಥೆ ತಗೊಳ್ತಾ ಇದ್ದೀವಿ, ತಗೋಬೋದಾ ಅಂತ ಹೇಳಿದ್ರು. ನಂಗೆ ಭಾಳ ಸಂತೋಷ ಆಯಿತು. ಖಂಡಿತ ತಗೊಳ್ಳಿ. ಯಾಕಂದರೆ ನಾನು ಬರೆದಿರೋ ಒಂದು ಕಥೆ ಡಿಗ್ರಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದರೆ ಅದು 2 ಯೂನಿವರ್ಸಿಟಿ ಅವರು ಆಯ್ಕೆ ಮಾಡ್ಕೊ, ಒಂದು ದಾವಣಗೆರೆ ಯೂನಿವರ್ಸಿಟಿ, ಇನ್ನೊಂದು ಕುವೆಂಪು ಯೂನಿವರ್ಸಿಟಿ. ಖಂಡಿತ ತಗೊಳ್ಳಿ ಅಂತ ಹೇಳಿ ಅವರಿಗೆ ಅನುಮತಿಯನ್ನು ಕೊಟ್ಟೆ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ಓದಿದ್ರು. ವಿಶೇಷ ಅಂತ ಹೇಳಿದ್ರೆ ಒಂದು ಕಾಲೇಜ್ನವರು ನನ್ನನ್ನೇ ಕರೆಸಿದ್ರು ಅದನ್ನು ಪಾಠ ಮಾಡಲಿಕ್ಕೆ. ನೀವೇ ಬರೆದಿರೋ ಕತೆ ನೀವೇ ಪಾಠ ಮಾಡಿ. ಅದೊಂದು ವಿಶೇಷ ಅನುಭವ ನನಗೆ ಆಯಿತು. ಹಾಗನೇ ಶಿಕ್ಷಕ ರತ್ನ ರಾಜ್ಯ ಮಟ್ಟದ ಕವನ ಸ್ಪರ್ಧೆ ವಿಜೇತರಾಗಿದ್ದೀರಿ. ಇದರ ಮಧ್ಯದಲ್ಲಿ ಗಾಯನ ಹಾಡೋ ಹುಚ್ಚ ಯಾವಾಗ ಹಿಡ್ಕೊಂತ ಮಲ್ಲಿಕಾರ್ಜುನ ಅವರೇ? ಸರ್, ನಾನು ಬಾಲ್ಯದಿಂದನೂ ನನಗೆ ಮನೆಯಲ್ಲಿ ಭಜನೆ ಮಾಡುವಂಥದ್ದು ಅಭ್ಯಾಸ ಇತ್ತು ಸರ್. ನಮ್ಮ ತಂದೆ ತುಂಬ ಚೆನ್ನಾಗಿ ಭಜನೆ ಮಾಡ್ತಾ ಇದ್ರು, ಭಜನೆ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ರು. ಹೈಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಟ್ಯೂಷನಿಗೆ ನಮ್ಮ ಮನೆಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಮೊದಲು ಭಜನೆ ಮಾಡಬೇಕು, ಅರ್ಧ ಗಂಟೆ ಭಜನೆ. ಹೀಗೆಲ್ಲ ಭಜನೆ ಮಾಡ್ತಾ ಇರುವಾಗ ನನಗೆ ದಮ್ಮಡಿಯನ್ನು ಕೊಡ್ತಾ ಇದ್ರು ನುಡಿಸ್ಲಿಕ್ಕೆ. ನಂಗೆ ಭಾರಿ ಖುಷಿ ದಮ್ಮಡಿ ನುಡಿಸೋದು ಅಂತ ಹೇಳಿದ್ರೆ, ಭಜನೆ ಮಾಡೋದು ಅಂತ ಹೇಳಿದ್ರೆ. ಈ ದಮ್ಮಡಿ ನುಡಿಸುವಂಥದ್ದು, ಭಜನೆ ಮಾಡುವಂಥದ್ದು ಬರ್ತಾ 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 ನನಗೆ ಗೊತ್ತಿಲ್ಲದ ಹಾಗೆ ಹಾಡುಗಾರನನ್ನಾಗಿ ನನಗೆ ಮಾಡ್ತು. ಹಾಗಾಗಿ ಹಾಡ್ಕೊಳ್ತಾ ಇದ್ದೆ. ಕೆಲವು ಕಾರ್ಯಕ್ರಮಗಳಲ್ಲಿ ಹಾಡುವಂಥದ್ದು ಅಥವಾ ಉಪನ್ಯಾಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಡುವಂಥದ್ದು ಹಾಗೆ ಹವ್ಯಾಸವಾಗಿ ಬೆಳೀತಾ. ಹಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಹಾಡ್ತಾ ಇಲ್ಲ ತಾವು? ಖಂಡಿತ ಸರ್, ಹಾಡ್ಬೋದು. KS ನರಸಿಂಹಸ್ವಾಮಿ ಅವರು ರಚನೆ ಮಾಡಿದಂತಹ ಸಿರಿಗೆರೆಯ ನೀರಲ್ಲಿ ಎನ್ನುವ ಗೀತೆ ನನಗೆ ಬಹಳ ಪ್ರಿಯವಾದದ್ದು. ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ನಿನ್ನ ಹೆಸರು, ನಿನ್ನ ಹೆಸರು. ಹಾಗಿದ್ರೆ ತಾವೂ ಕೂಡ ಈ ಒಂದು ಕವನದಿಂದ ಏನಾದರೂ ಇನ್ಸ್ಪೈರ್ ಆದ್ರ ಮಲ್ಲಿಕಾರ್ಜುನ ಅವರೇ? ಕವನಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದೆ, ಆದರೆ ಬರೆಯಕ್ಕೆ ಬರ್ತಾ ಇರಲಿಲ್ಲ. ಒಂದ್ಸರಿ ತೀರ್ಥಹಳ್ಳಿಯ ತುಂಗಾ ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರ ಜೊತೆ ಚರ್ಚೆ ಮಾಡ್ತಾ ಇರುವಾಗ ಅಲ್ಲೊಬ್ಬ ಉಪನ್ಯಾಸಕರದೊಂದು ಕವನ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ನಾನು ಅದನ್ನು ನೋಡ್ತಾ ಇದ್ದ ಹಾಗೆಯೇ, ಹೌದು, ಈ ಕವನ ಇವರೆಲ್ಲ ಬರೀತಾರೆ ಅನ್ನೋದಾದರೆ ನಾನು ಯಾಕೆ ಕವನ ಬರೀಬಾರ್ದು? ಎಷ್ಟೋ ಭಾವಗೀತೆಗಳನ್ನು ಹಾಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಅಂದರೆ ನಾನು ಯಾಕೆ ಬರೀಬಾರ್ದು ಅಂತ ನಿರ್ಧಾರ ಮಾಡಿಕೊಂಡಾಗ ಮೊದಲ ಬಾರಿಗೆ ನಾನೂ ಕವನ ಬರೀಬೇಕು ಅಂತ ಹೇಳಿ ನಿರ್ಧರಿಸಿ ಒಂದು ಕವನವನ್ನು ಬರೆದು ಅದನ್ನು ಸುಪತ್ರಿಕೆಗೆ ಕಳಿಸ್ಕೊಟ್ಟೆ. ಮಾರನೇ ವಾರದಲ್ಲಿ ಅದು ಪ್ರಕಟ ಆಯಿತು. ನಿಮ್ಮಲ್ಲಿ ಇರತಕ್ಕಂಥ ಒಂದು ಕವಿತ್ವದ ಪ್ರಕಟ ಆಯಿತು. ಆಗಿದೆ. ಒಂದು ಹಾಡಿನ ತುಣುಕನ್ನು ಹೇಳಿದ್ರಲ್ಲ ಮಲ್ಲಿಕಾರ್ಜುನ ಅವರೇ, ಅದಕ್ಕೆ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಚೈತ್ರ ಪ್ರಶಸ್ತಿ ಬಂದಿದೆ ಅಂತ ಅನ್ಕೊಂಡು. ಗಾಯನ ಚೈತ್ರ ಪ್ರಶಸ್ತಿ ಬಂತು ಸರ್. ಈಗ ತಾವು ಬರೆದ ಮೊದಲ ಕವನ ಯಾವುದಿತ್ತು ಆಗಿದ್ರೆ? ನಾನು ಬರೆದ ಮೊದಲ ಕವನದ ಶೀರ್ಷಿಕೆ ಅಜ್ಜ ಅಪ್ಪ ನಾನು ಎನ್ನುವಂತಹದ್ದು. ಅಜ್ಜ ಬದುಕುತ್ತಿದ್ದುದು ಮಳೆಯಲ್ಲಿ, ಬಿಸಿಲಲ್ಲಿ, ಕಾಡಲ್ಲಿ. ಮಾತಾಡಿದ್ದು ಮರಗಳೊಂದಿಗೆ, ಪ್ರಾಣಿಗಳೊಂದಿಗೆ, ಹಾಡುವ ಹಕ್ಕಿಗಳೊಂದಿಗೆ. ಅವನಿಗಿದ್ದದ್ದು 2 ಗುರಿ. ಒಂದು ತಾನು ಬದುಕಬೇಕು, ಮತ್ತೊಂದು ಬೇರೆಯವರೂ ಬದುಕಬೇಕು ಎಂಬುದು.
ಎಲ್ಲರೂ ತನ್ನವರು ಪ್ರಕೃತಿಯ ಮಕ್ಕಳೆಂದು ಭಾವಿಸಿದವನು, ಜೀವಂತಿಕೆಯಿಂದ ಬದುಕಿದ್ದವನು. ನನ್ನಪ್ಪ ಬದುಕಿದ್ದದ್ದು ಮನೆಯಲ್ಲಿ, ನೆರಳಲ್ಲಿ, ಕಾಂಕ್ರೀಟ್ ಕಾಡಲ್ಲಿ. ಮಾತಾಡಿದ್ದು ಮನಸ್ಸಿರದ ಮನುಜರ ಜೊತೆಯಲ್ಲಿ. ಪ್ರಾಣಿ ಪಕ್ಷಿಗಳಿಗೆ ಮಾತೇ ಬಾರದು ಎಂದು ತಿಳಿದು ಬದುಕಿದ್ದ. ಇವನಿಗಿದ್ದದ್ದು ಒಂದೇ ಗುರಿ, ತಾನು ಬದುಕಬೇಕು. ಇವನಂದುಕೊಂಡದ್ದು ಪ್ರಕೃತಿ ನನ್ನ ಕೈಯಲ್ಲಿ, ಅದ ಬಳಸಿ ನಾಶ ಮಾಡಿ ಬರೀ ಬದುಕಿದ್ದ ನನ್ನಪ್ಪ. ಇವರಿಬ್ಬರ ನೋಡಿ ನಾನು ಜೀವನವೆಂದರೇನು ಎಂದು ಕಂಪ್ಯೂಟರಿನೆದುರು ಕೂತು ಜೀವನ.comನಲ್ಲಿ ಹುಡುಕುತ್ತಿದ್ದೇನೆ. ಇನ್ನು ಹುಡುಕ್ತಾ ಇದ್ದೀರಾ? ಒಂದು ಮಲ್ಲಿಕಾರ್ಜುನವರೇ, ಈ ರೀತಿಯ ಕವನ ಬರೆಯತಕ್ಕಂತಹ ಒಂದು ಕವಿಗಳಾಗಿ ಗುರುಸ್ಕೋತಾ ಬಂದ್ರಿ. ಅದೇ ರೀತಿಯಲ್ಲಿ ತಾವು ಬರೆದಂತಹ ಜೀವನ ತಂತ್ರಜ್ಞಾನ ಎನ್ನತಕ್ಕಂಥ ಒಂದು ಕವಿತೆ ಕುವೆಂಪು ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿಯೂ ಕೂಡ ಆಯ್ಕೆಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್, ಯಾಕಂದರೆ ಕಾಮರ್ಸ್ನ ವಿದ್ಯಾರ್ಥಿಗಳಿಗೆ ಒಂದು ಕವನ ಬೇಕು ಅಂತ ಹೇಳಿ ನನ್ನ ಉಪನ್ಯಾಸಕರೊಬ್ಬರು ಕೇಳಿದರು. ಆದರೆ ಕವನ ಹೇಗಿರಬೇಕು ಅಂತ ಹೇಳಿದ್ರೆ, ಈಗ ಆಧುನಿಕ ತಂತ್ರಜ್ಞಾನವೂ ಬೇಕು ನಮಗೊಂದು ಕಡೆಗೆ, ಇನ್ನೊಂದು ಕಡೆಗೆ ಪ್ರಕೃತಿನೂ ಬೇಕು, ಪರಿಸರನೂ ಬೇಕು. ಇವೆರಡನ್ನೂ ಹೊಂದಿರುವಂತಹ ಕವನ ಬೇಕು ಅಂತ ಅವ್ರು ಕೇಳಿದಾಗ ನಾನು ಅದನ್ನು ಯೋಚನೆ ಮಾಡಿ ಆಮೇಲೆ ಅದನ್ನು ರಚನೆ ಮಾಡಿದೆ. ಈಗ ಕುವೆಂಪು ವಿಶ್ವವಿದ್ಯಾನಿಲಯದ ಪದವಿ ವಿದ್ಯಾರ್ಥಿಗಳು ಜೀವನ ತಂತ್ರಜ್ಞಾನ ಎನ್ನುವ ಕವನವನ್ನು ಓದ್ತಾ ಇದ್ದಾರೆ ಸರ್, ಪಠ್ಯವಾಗಿ. ಅದೇ ರೀತಿಯಲ್ಲಿ ಕೇವಲ ಈ ಒಂದು ಕವನ ಕತೆ ಇಷ್ಟಕ್ಕೆ ಸೀಮಿತವಾಗಿದೆ, ಹಲವಾರು ಸಂಪಾದಿತ ಕೃತಿಗಳನ್ನು ಕೂಡ ತಾವು ರಚನೆ ಮಾಡಿದ್ರಿ. ಇದು ಯಾವ್ಯಾವುದು? ಇದು ಒಂದು ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ಸಾಮಾನ್ಯ ಜನರಿಗೋಸ್ಕರ ಗಾದೆಗಳನ್ನು ಸಂಗ್ರಹ ಮಾಡಿ, ಗಾದೆಗಳ ಅರ್ಥ ಏನಿದೆ, ಅದರ ವಿವರಣೆ ಏನಿದೆ ಅನ್ನೋದನ್ನು ಕುರಿತಾಗಿ ನಿತ್ಯ ನೂತನ ಗಾದೆಗಳು ಎನ್ನುವ ಒಂದು ಪುಸ್ತಕವನ್ನು ರಚನೆ ಮಾಡಿದೆ. ಆಮೇಲೆ ಯಶಸ್ಸಿನ ಮೆಟ್ಟಿಲುಗಳು ಅಂತ ಹೇಳಿ ವಿದ್ಯಾರ್ಥಿಗಳಿಗೋಸ್ಕರ ಸಹಕಾರ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಪುಸ್ತಕವನ್ನು ಪ್ರಕಟ ಮಾಡಿದೆ. ಅದಾದಮೇಲೆ ಪತ್ರಗಳ ಸಂಸ್ಕೃತಿ ನಿಧಾನವಾಗಿ ನಮ್ಮಲ್ಲಿ ನಾಶ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ವಿದ್ಯಾರ್ಥಿಗಳಿಗೆ ನಿಮ್ಮ ತಾಯಿಗೆ ಒಂದು ಪತ್ರವನ್ನು ಬರೀಬೇಕು ಅಂತ ಹೇಳಿ ಒಂದು ಅಸೈನ್ಮೆಂಟ್ ಕೊಟ್ಟೆ. ಅದು ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ತಾಯಿಗೆ ಗೊತ್ತಾಗಬಾರ್ದು ಪತ್ರ ಬರೀತಾ ಇದ್ದೀರಾ ಅಂತ ಹೇಳಿ, ಗೊತ್ತಾಗದ ಹಾಗೆ ಪತ್ರವನ್ನು ಬರೀಬೇಕು. ಆ ಪತ್ರವನ್ನು ನಿಮ್ಮ ತಾಯಿಗೆ ತಗೊಂಡೋಗಿ ತೋರಿಸ್ಬೇಕು ಅಥವಾ ಓದಕ್ಕೆ ಕೊಡಬೇಕು. ಅವ್ರು ಓದ್ತಾ ಇರುವಾಗ ಅವ್ರ ಮುಖದಲ್ಲಿರುವಂಥ ಭಾವನೆಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದು. ಇದು ಪತ್ರವಲ್ಲ, ಇದು ಸಂಸ್ಕೃತಿ ಅನ್ನುವಂಥದ್ದನ್ನ ಟೈಟ್ಲ್ ಕೂಡ ಕೊಟ್ಬಿಟ್ರಿ ಅದಕ್ಕೆ. ಆರಂಭದಲ್ಲಿ ನಾನು ತಾಯಿಯ ಮಮತೆಯ ಮೆಲುಕು ಅನ್ನುವಂಥ ಪುಸ್ತಕವನ್ನು ತಂದೆ. ಅದರಲ್ಲಿ ತಾಯಿಯ ಬಗ್ಗೆ ಬರೆದಂಥ ಪತ್ರಗಳ ಸಂಗ್ರಹ ಇತ್ತು. ಅದ್ರ ಜೊತೆಗೆ ಅವರೆಲ್ಲರೂ ಫೋಟೋಗಳನ್ನು ಹಾಕಿದ್ರು, ಅವರ ತಾಯಿ ಜೊತೆಗೆ ಇರುವಂಥ ಫೋಟೋಗಳನ್ನು ಹಾಕಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ, ಪತ್ರ ನಾನು ಬಂದರೆ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೆ ಅಷ್ಟೇ. ಆದರೆ ಆ ಪತ್ರಗಳನ್ನು ಓದ್ತಾ ಇರುವಾಗ ನಂಗೆ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ತುಂಬ ಆಳವಾಗಿ ಮಕ್ಕಳೆಲ್ಲ ಯೋಚನೆ ಮಾಡಿದರು. ಕೆಲವು ಮಕ್ಕಳು ಹಂಚ್ಕೊಂಡಂಥ ಭಾವನೆಗಳು ಅಥವಾ ಸಾಲುಗಳು ಹೇಗಿತ್ತು ಅಂತ ಹೇಳಿದ್ರೆ, ಅಮ್ಮ ನನ್ನನ್ನು ಹೆರುವಾಗ ನಿಮಗೆ ಜೀವನೇ ಹೋದಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ, ಅಥವಾ ದೇಹದ ಮೂಳೆಗಳೆಲ್ಲ ಮುರಿದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದೆಯಲ್ಲ ಅಮ್ಮ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಒಂದು ಮಗು ಬರೆದಿತ್ತು. ಇನ್ನೊಂದು ಮಗು, ಅಮ್ಮ ಪದೇ ಪದೇ ನನಗೆ ಬೈತಾ ಇರುವಾಗ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡೋ ಅಂತ ಬೈತೀಯಲ್ಲ, ಇನ್ಮೇಲೆ ದಯವಿಟ್ಟು ಹಂಗೆ ಬೈಬೇಡಮ್ಮ, ಖಂಡಿತವಾಗಿಯೂ ನಾನು ಮುಂದೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಯಾಕೆಂತ ಹೇಳಿದ್ರೆ, ನನ್ನನ್ನು ಕಾಪಾಡಲಿಕ್ಕೆ ನೀನು ಎಷ್ಟೆಲ್ಲ ಶ್ರಮ ಪಟ್ಟಿದೆಯಲ್ಲ ಅಂತ ಹೇಳಿ ಇನ್ನೊಂದು ಮಗು ಬರೆದಿತ್ತು. ಹಾಗಾಗಿ ಎಲ್ಲ ಭಾವನೆಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡಿದ್ವಿ. ಅದನ್ನು ತಾಯಿಯ ಮಮತೆಯ ಮೆಲುಕು ಎನ್ನುವ ಶೀರ್ಷಿಕೆಯಲ್ಲಿ ತಗೊಂಡು ಬಂದ್ವಿ. ಅದು ಒಂದಾಯ್ತು. ಆಮೇಲೆ ಇದು ಪತ್ರವಲ್ಲ, ಪ್ರೀತಿಗೊಂದು ಸೇತುವೆ ಅಂತ ಹೇಳ್ತಿರಲ್ಲ, ಇದೇನಿದು? ಮಾರನೇ ವರ್ಷ ಏನಾಯ್ತು, ಕೆಲವು ಪೇರೆಂಟ್ಸ್ಗಳೆಲ್ಲ ಹೌದು ತಾಯಿ ಬಗ್ಗೆ ಮಾತ್ರ ಪತ್ರ ಬರೆಸಿದ್ರಿ, ಹಂಗಾರೆ ತಂದೆ ಬಗ್ಗೆ ಯಾಕೆ ಬರೆಸಲಿಲ್ಲ ನೀವು ಅಂತ ಹೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರು. ಅದನ್ನೂ ಸಹ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರಿಗೂ ಸಹ ತಂದೆಗೆ ಪತ್ರ ಬರೀಬೇಕು ಅಂತ ಹೇಳಿ ತಂದೆಗೆ ಪತ್ರವನ್ನು ಬರೆಸಿದ್ವಿ. ಅಲ್ಲೂ ಅಷ್ಟೇ, ಯಾರಿಗೂ ಮುಂಚೆ ಹೇಳಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ತಂದೆಯನ್ನು ಅಬ್ಸರ್ವ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಬಹಳ ಒಳ್ಳೊಳ್ಳೆ ಪತ್ರಗಳನ್ನು ಬರೆದ್ರು. ಸುಮಾರೊಂದು 400ರಿಂದ 500 ಪುಟಗಳ ಪುಸ್ತಕ ಆಯ್ತು ಅದು. ಈ ಪುಸ್ತಕ ಮಾಡುವಾಗ ನನಗೊಂದು ಆದ ಅನುಭವ ಏನು ಅಂತ ಹೇಳಿದ್ರೆ, ಒಂದು ಮಗುವಿನ ತಂದೆ ತೀರ್ಕೊಂಡು ಹೋಗ್ಬಿಟ್ಟಿದ್ರು. ನಾನು ಎಲ್ಲರಿಗೂ ಪತ್ರ ಬರೀರಿ, ಅಪ್ಪಂಗೆ ಪತ್ರ ಬರೀರಿ ಅಂತ ಹೇಳಿದಾಗ ಅವಳು ಅಳಕ್ಕೆ ಶುರು ಮಾಡಿದ್ಲು. ನಂಗೆ ಯಾಕೆ ಈ ಹುಡುಗಿ ಅಳ್ತಾ ಇದ್ದಾಳೆ ಅಂತ ಹೇಳಿ ಆ ಹುಡುಗಿನ ಹತ್ತಿರ ಕರೆದು, ಯಾಕೆ ಕಂದ ಅಳ್ತಾ ಇದೆಯಾ ಏನು ಅಂತ ಕೇಳಿದಾಗ, ನಂಗೆ ಅಪ್ಪ ಇಲ್ಲ ಅಂತ ಹೇಳಿ. ನಾನು ಅವಾಗ ಹೇಳಿದ್ದು, ಅಪ್ಪ ಇಲ್ಲ ಅಂದರೆ ತೊಂದರೆ ಇಲ್ಲ, ಅಮ್ಮ ಈಗ ಅಪ್ಪನ ಜವಾಬ್ದಾರಿಯನ್ನು ತಗೊಂಡು ನಿನ್ನ ಬೆಳೆಸ್ತಾ ಇದ್ದಾರೆ, ಹಾಗಾಗಿ ನೀನು ಅಮ್ಮನಿಗೆ ಪತ್ರ ಬರೀಬೇಕು ಅಂದ ಕೂಡಲೇ ಆ ಹುಡುಗಿಗೆ ಎಷ್ಟು ಖುಷಿ ಅಭಿಮಾನ ಆಯಿತು ಅಂತ ಹೇಳಿದ್ರೆ, ಖಂಡಿತ ಸರ್ ನಾನು ಅಮ್ಮಂಗೆ ಪತ್ರ ಬರೀತೀನಿ ಅಂತ ಹೇಳಿ ಮನೆಗೆ ಹೋಗಿ ಯೋಚನೆ ಮಾಡಿಕೊಂಡು ಅಮ್ಮಂಗೆ ಪತ್ರವನ್ನು ಬರೆದ್ಲು. ಇದರಲ್ಲಿ ತಂದೆಗಳಿಗೆ ಇರುವಂಥ ಪತ್ರಗಳ ಜೊತೆಗೆ ಅಮ್ಮ ತಂದೆಯ ಸ್ಥಾನದಲ್ಲಿರೋದ್ರಿಂದ ಆ ಪತ್ರವನ್ನು ಹಾಕಿವಿ. ಆ ಮಗುಗೆ ಬಹಳ ಖುಷಿ, ಈಗಲೂ ಫೋನ್ ಮಾಡ್ತಾ ಇರ್ತಾಳೆ. ಪತ್ರ ಬರೆದಿದ್ದು ಬರೀ ಅಂಕಕ್ಕೋಸ್ಕರ ಅಲ್ಲ, ಜೀವನಕ್ಕೋಸ್ಕರ ಅಂತ ಇವತ್ತು ಗೊತ್ತಾಗ್ತಾ ಇದೆ ಸರ್. ಹಾಗಾಗಿ ಇದು ಪತ್ರವಲ್ಲ,
ಪ್ರೀತಿಗೊಂದು ಸೇತುವೆ ಎನ್ನುವ ಶೀರ್ಷಿಕೆ ನಿಜವಾಗ್ಲೂ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಅವತ್ತು ಅಂದ್ಕೊಂಡೆ. ಇದರೊಟ್ಟಿಗೆ ತಾಯಿ ಮಗುವಿನ ಸಂಬಂಧ ಇಷ್ಟಕ್ಕೆ ನಿಲ್ಲಬಾರದು ಅನ್ನೋ ದೃಷ್ಟಿಯಿಂದ ಒಡಲ ಮುತ್ತು ಅನ್ನುವಂಥ ಧ್ವನಿ ಸುರುಳಿಯನ್ನು ಹೊರಗೆ ತಂದುಬಿಟ್ರಲ್ಲ, ಇದೇ ಹೇಗೆ ಮಲ್ಲಿಕಾರ್ಜುನ ಅವರೇ? ನನ್ನ ಮಗಳ ನಾಮಕರಣಕ್ಕೆ ಏನು ಮಾಡಬೇಕು ಅಂತ ನಾನು ನನ್ನ ಹೆಂಡತಿ ಯೋಚನೆ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಬಂದವರಿಗೆ ಬ್ಲೌಸ್ ಪೀಸ್ ಕೊಡೋದು ಅಥವಾ ಏನೋ ಗಿಫ್ಟ್ ಕೊಡೋದು ಇದ್ದೇ ಇರುತ್ತೆ. ಆದರೆ ನಾವು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಬಂದವರಿಗೆ ತಾಯಿ ಮಗುವಿನ ಸಂಬಂಧವನ್ನು ತಿಳಿಸುವಂತಹ ಒಂದು ಧ್ವನಿ ಸುರುಳಿಯನ್ನು ನಾವು ಯಾಕೆ ನಾವೇ ನಮ್ಮ ಧ್ವನಿಯಲ್ಲೇ ಸಿದ್ಧ ಮಾಡಿ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಹಾಗೆ ಯೋಚನೆ ಮಾಡಿದಾಗ ಮೂಡಿದಂಥದ್ದೇ ಒಡಲ ಮುತ್ತು ಎನ್ನುವಂತಹ ಧ್ವನಿ ಸುರುಳಿ. ಈ ವಿಶೇಷ ಏನು ಅಂತ ಹೇಳಿದ್ರೆ, ತಾಯಿ ಮಗುವಿನ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಏನೇನು ಕವನಗಳಿದೆ, ಜನಪದದಲ್ಲಿ ಏನೇನಿದೆ, ಈ ಹಾಡುಗಳು ಏನೇನಿದೆ ಅಂತ ಎಲ್ಲವನ್ನು ಸಂಗ್ರಹ ಮಾಡಿ ಸುಮಾರು 1 ಗಂಟೆಯ ಧ್ವನಿ ಸುರುಳಿ ಅದನ್ನು ಬಿಡುಗಡೆ ಮಾಡಿಕೊಟ್ವಿ. ಅದರಲ್ಲಿ KS ನರಸಿಂಹಸ್ವಾಮಿಯವರ ಒಂದು ಕವನ ವಾಚನ ಮಾಡಿದ್ದೆ ಅದರಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಅಂತ ಹೇಳಿ. ಅದು ಎಷ್ಟು ಜನ ಅದನ್ನು ಕೇಳಿ ಮೆಚ್ಚುಗೆ ಸೂಚನೆ ಮಾಡಿದರು ಅಂತ ಹೇಳಿದ್ರೆ, ಕವನವನ್ನು ಓದುವ ರೀತಿಯೂ ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಆ ಕವನವನ್ನು ವಾಚನ ಮಾಡಿದ್ದು. ಆದರೆ ಕೆಲವು ಸಾಲುಗಳು ವಾಚನ ಮಾಡಬಹುದು ಅಂತ ಅನ್ಸುತ್ತೆ. ಎಲ್ಲಿದ್ದೀಯೇ ಮೀನಾ? ಇಲ್ಲೇ ಇದ್ದೆ ನಮ್ಮ. ತೊಟ್ಟಿಲು ಪೆಟ್ಟಿಗೆ ಹಾಸಿಗೆ ಇಲ್ಲೇ ಇವೆಯಮ್ಮ. ಏನನ್ನೋ ಮರೆತಂತಿದೆ, ಮರೆಯುವುದೇ ಹೇಗೆ? ಏನನ್ನೋ ನೆನೆವಂತಿದೆ, ನಾನಿರುವುದೇ ಹಾಗೆ. ಬಿಸಿ ನೀರಿದೆಯಾ ಮೀನಾ ಮಗುವಿನ ಹಾಲಿನ ಪುಡಿಗೆ? ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜೊತೆಗೆ. ಮಗುವನ್ನು ಹಿಡಿಯ ಹೀಗೆ ಕಪ್ಪಿಡುವೆನು ಹಣೆಗೆ. ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ. ಘಂಟೆಯ ಹೊಡೆತಕ್ಕೆ ಶಿಳ್ಳಿಗೆ ಬೀಸಿದ ಬಾವುಟಕ್ಕೆ ನಡುಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆಗೆ. ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು ಇಲ್ಲಿಂದಲೇ ಕೈ ಮುಗಿವೆನ್ ಅಲ್ಲಿಂದಲೇ ಹರಸು. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂಜಿನ್ನಿನ ಕೂಗು. ಎಲ್ಲಿದ್ದೀಯೇ ಮೀನಾ? ಎಲ್ಲಿದ್ದೀಯೇ? ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳುರುಳು. ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಕಿಟಕಿಯ ಮುಚ್ಚಿಕೋ ಮೀನಾ, ಕಿಡಿ ಬೀಳುವುದೊಳಗೆ. ಕಿಟಕಿಯ ಮುಚ್ಚಿದ ನಮ್ಮ ಕಿಡಿ ಬೀಳದ ಹಾಗೆ. ಕಿಟಕಿಯ ಮುಚ್ಚಿದ ನಮ್ಮ ಕಿಡಿ ಬೀಳದ ಹಾಗೆ. ಕಿಡಿ ಬೀಳದ ಹಾಗೆ ಕಿಟಕಿ ಮುಚ್ಚುವನು ಎನ್ನುವುದರಲ್ಲಿ ಬಹಳ ಭಾವಾರ್ಥದೊಟ್ಟಿಗೆ ಗೂಢಾರ್ಥನೂ ಇರಬೇಕಲ್ಲ ಮಲ್ಲಿಕಾರ್ಜುನ ಅವರೇ? ಖಂಡಿತ ಸರ್. ಯಾಕೆಂದರೆ ಅಲ್ಲಿರುವ ದೀಪ ಮಗುವಿನ ಕಣ್ಣು, ಕಣ್ಣಲ್ಲಿರುವಂಥ ಹೊಳಪು. ಕಿಡಿ ಎನ್ನುವಂತಹದ್ದು ಆ ಮಗಳ ಕಣ್ಣಿನಿಂದ ಬೀಳಬಹುದಾದ ಕಣ್ಣೀರ ಹನಿಗಳು. ಕಿಟಕಿ ಮುಚ್ಚು ಅಂತ ಹೇಳಿದ್ರೆ ಕಣ್ಣನ್ನು ಮುಚ್ಚು ಅಂತ ಹೇಳಿ. ಅದನ್ನು ನೋಡಲಿಕ್ಕೆ ಸರಳವಾದ ಕವನ ಅಂತ ಅನ್ನಿಸ್ಬೋದು, ಆದರೆ ಪ್ರತಿ ಸಾಲಿನಲ್ಲಿಯೂ ನೀವು ಹೇಳಿದ ಹಾಗೆ ಗೂಢಾರ್ಥವನ್ನು ಕಾಣಲಿಕ್ಕೆ ತಿಳಿಲಿಕ್ಕೆ ಸಾಧ್ಯ. ಇತ್ತೀಚಿನ ದಿನದಲ್ಲಿ ನಾವು ಎಷ್ಟೋ ಕವನಗಳನ್ನು ಕೇಳ್ತೀವಿ, ನೋಡ್ತೀವಿ. ಹಿಂದಿನ ಭಾವಾರ್ಥಗಳನ್ನು ತಿಳ್ಕೊಳ್ಳದೇನೆ, ಗೂಢಾರ್ಥವನ್ನು ತಿಳ್ಕೊಳ್ಳದೇನೆ ಬಹಳಷ್ಟು ಅಪಾರ್ಥಗಳನ್ನು ಮಾಡ್ಕೊಳ್ಳೋದು ಇರುತ್ತಲ್ಲೋ ಮಲ್ಲಿಕಾರ್ಜುನ ಅವರೇ? ಖಂಡಿತ ಇರುತ್ತೆ ಸರ್. ಯಾಕಂದ್ರೆ ಒಬ್ಬ ಕವಿಗೆ ನಾವು ಅನ್ಯಾಯ ಮಾಡಿದಾಗ ಆಗಿಬಿಡುತ್ತೆ. ನಾವು ಕವನವನ್ನು ಸರಿಯಾಗಿ ವಾಚನ ಮಾಡಬೇಕು, ಎರಡನೇದಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ವ್ಯಾಖ್ಯಾನ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಕವಿ ಯಾವುದೋ ಉದ್ದೇಶವನ್ನು ಇಟ್ಕೊಂಡು ಬರೆದಿರ್ತಾರೆ, ನಾವು ಯಾವುದೋ ಒಂದು ಉದ್ದೇಶದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಹೇಳಿದಾಗ ಅಪಾರ್ಥ ಆಗುವಂಥ ಎಲ್ಲ ಅಪಾಯಗಳು, ಸಾಧ್ಯತೆಗಳು ಹಿಂಗ ನೋಡಬೇಡ ನನ್ನ. ಖಂಡಿತ. ಹೌದು, ಅದೆಷ್ಟೋ ಜನ ಪ್ರೇಮದ ಗೀತೆ ಅಂತ ಅಂದ್ಕೊಂಡಿರೋ ಸಾಧ್ಯತೆಗಳಿರುತ್ತೆ. ಆದರೆ ಮಗು ಸತ್ತ ಸಂದರ್ಭದಲ್ಲಿ ಬೇಂದ್ರೆ ಬರೆದ ಈ ಕವನ ಪ್ರೇಮಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನೋವಿನ, ದುಃಖದ, ಮಡುಗಟ್ಟಿರಬಹುದಾದ ದುಃಖವನ್ನು ಅಭಿವ್ಯಕ್ತಪಡಿಸಿದ ರೀತಿ. ಹಾಗಾಗಿ ನೀವು ಹೇಳ್ದಂಗೆ ಅಪಾರ್ಥ ಆಗುವ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಲ್ಲಿ ತಾವು ಇದಿಷ್ಟಕ್ಕೆ ಸೀಮಿತರಾಗದೇನೆ ಶರೀಫ್ರನ್ನು ಸಂಗ್ರಹ ಮಾಡಿಬಿಟ್ರಿ, ಇದೇ ಹೇಗೆ ಮಲ್ಲಿಕಾರ್ಜುನ ಅವರೇ? ನನಗೆ ಶರೀಫರ ಹಾಡುಗಳಂದರೆ ಬಹಳ ಇಷ್ಟ ಸರ್. ಯಾಕಂದರೆ ಶರೀಫರ ಒಂದೊಂದು ಗೀತೆನೂ ನಾವೆಲ್ಲ ಅಂದ್ಕೊಳ್ಳೋದೇನಂತ ಹೇಳಿದ್ರೆ ಕೇಳ್ತಾ ಇರ್ತೀವಿ ಅಷ್ಟೇ, ಆದರೆ ಅದ್ರ ಒಳಗಿರುವ ಗೂಢಾರ್ಥವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಎಲ್ಲೋ ವಿಫಲ ಆಗಿಬಿಡ್ತೀವಿ. ಅವಾಗ ನಾನು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಶರೀಫರ ಎಷ್ಟೋ ಹಾಡುಗಳನ್ನ ಕೇಳುವಾಗ ಸರಳ ಅಂತ ಅನಿಸುತ್ತೆ ನಮಗೆ. ಈಗ ಕೋಡಗಾನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ. ಆದರೆ ಈ ಹಾಡಿನ ಒಳಗಡೆಗಿರುವ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಕೋಡಗ ಒಂದು ದೊಡ್ಡ ಪ್ರಾಣಿ, ಅದು ಇನ್ನೊಂದು ಸಣ್ಣದು ಈ ಕೋಳಿ. ಅಂದರೆ ಕೋಡಗ ದೊಡ್ಡದು ಸಣ್ಣದನ್ನು ನುಂಗೋದು ಸಹಜವಾದದ್ದು. ಆದರೆ ಈ ಹಾಡಿನಲ್ಲಿ ಬರುವಂಥದ್ದು ಏನು ಅಂತ ಹೇಳಿದ್ರೆ, ಕೋಡಗವನ್ನೇ ಕೋಳಿ ನುಂಗ್ತಾ ಇದೆ ಅಂತ ಹೇಳುತ್ತೆ. ಆದರೆ ನಿಜವಾಗ್ಲೂ ನಾ ಅದರ ಆಳಕ್ಕೆ ಹೋದಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ವಸ್ತು ಸಣ್ಣ ವಸ್ತು ಎರಡು ಬರುತ್ತೆ. ಯಾಕೆಂದರೆ ಆಡು ಆನೆಯ ನುಂಗಿ, ಆಡು ಅಂದರೆ ಮೇಕೆ, ಅದು ಆನೆ ನುಂಗುತ್ತೆ ಅಂತ. ಆದರೆ ಆನೆಯನ್ನು ನುಂಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಯಾವುದು ಸಣ್ಣ ವಸ್ತು ಇದೆಯೋ ಅದು ಗುರು ಅಂತ ಗೊತ್ತಾಯಿತು. ಅಂದರೆ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ಹೇಳುವಂತಹ ಗೀತೆನೇ ಕೋಡಗಾನ ಕೋಳಿ ನುಂಗುತ್ತಾ ಎನ್ನುವಂಥದ್ದು. ಆದರೆ ಕೊನೆಯ ಸಾಲಲ್ಲಿ
ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ. ನಾನು ಅಂತನೂ ಆಗಬಹುದು, ನನ್ನನ್ನು ಆಗಬಹುದು. ನಾನು ಎನ್ನುವ ಅಹಂಕಾರವನ್ನು ನುಂಗುವ ಶಕ್ತಿ ಇರುವುದು ಗುರುವಿನ ಪಾದಕ್ಕೆ. ಪಾದ ಚಿಕ್ಕದಿರಬಹುದು, ಆದರೆ ಬೃಹದಾಕಾರವಾಗಿರುವಂಥ ಅಹಂಕಾರವನ್ನು ನುಂಗುತ್ತೆ ಅಂತ ಹೇಳಿದಾಗ ಶರೀಫರು ಇಷ್ಟೊಂದು ಸೂಕ್ಷ್ಮವಾಗಿ ಹಾಡುಗಳನ್ನು ರಚನೆ ಮಾಡಿದ್ರು. ಯಾಕೆಂದರೆ 210 ವರ್ಷಗಳ ಹಿಂದೆ ಇದ್ದಂಥ ಮಹಾನ್ ವ್ಯಕ್ತಿಯವರು. ಅವರು ಬರೆದಂತಹ ಗೀತೆಗಳಿಗೆ ವಿಶೇಷವಾದ ಅರ್ಥಗಳೆಲ್ಲ ಇದೆ. ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಅನ್ನುವಂಥದ್ದಾಗ್ಬೋದು, ಅಳಬೇಡ ತಂಗಿ ಅಳಬೇಡ. ಅಂದರೆ ಸರಳತೆ ಅಂತ ಅನಿಸುತ್ತೆ ನಮಗೆ, ಆದರೆ ಅಷ್ಟು ಸರಳವಾದದ್ದಲ್ಲ. ಆಧ್ಯಾತ್ಮವನ್ನು ಸರಳವಾಗಿ ಹೇಳಿದ್ದಷ್ಟೇ. ಗಂಭೀರವಾದ ಫಿಲಾಸಫಿಯನ್ನು ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟ ವ್ಯಕ್ತಿಗಳಲ್ಲಿ ಶರೀಫರು ಒಬ್ಬರು ಅಂತ ಗೊತ್ತಾಯ್ತು. ಹಾಗಾಗಿ ಅವ್ರ ಹಾಡುಗಳನ್ನು ಹಾಡ್ತಾ ಇರ್ತೀನಿ ಅಥವಾ ಅವರ ಬಗ್ಗೆ ಉಪನ್ಯಾಸಗಳನ್ನು ಮಾಡ್ತಾ ಇರ್ತೀನಿ. ಬಹಳ ಇಷ್ಟವಾದ ತತ್ವಜ್ಞಾನಿ ಅವರು. ಹಾಗೆಯೇ ತಮಗೆ ಸಾಹಿತ್ಯ ಕಲಾರತ್ನ ಕಲಾನಿಧಿ ಪ್ರಶಸ್ತಿ ತುಮಕೂರಿನ PR ತಿಪ್ಪೇಸ್ವಾಮಿ ಅವರು ಅಲ್ಲಿಯೂ ಕೂಡ ಬಂತು ಅಂತ ಹೌದು, ಈ ಪ್ರಶಸ್ತಿ ಬಂತು. ಕೆಲವು ಸಂಪಾದನೆ ಮಾಡಿದ್ದಾಗ್ಬೋದು, ಕಥೆಗಳನ್ನು ಬರೆದಿದ್ದು, ಕವನಗಳನ್ನು ಬರೆದಿದ್ದು, ಕೆಲವು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಾ ಇದ್ದಿದ್ದು, ಇದೆಲ್ಲವನ್ನ ಅವ್ರು ಗಮನಿಸ್ತಾ ಇದ್ರು. ಇದನ್ನೆಲ್ಲವನ್ನ ಹೊರತುಪಡಿಸಿ ತಾವು ಬರೆದಿದ್ದನ್ನ ಓದುವುದು, ಹಾಡುವುದು ಎಲ್ಲ ಇರ್ಬೋದು ಮಲ್ಲಿಕಾರ್ಜುನ ಅವರೇ. ಅದೇ ರೀತಿಯಲ್ಲಿ ಅನುವಾದ ಕೃತಿ ಏನು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರ್ಬಿಟ್ರಿ, ಹೇಗೆ ಇದು? ನಿಜ ಸರ್. ಒಂದು 2 ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ ಏನು ಅಂತ ಹೇಳಿದ್ರೆ, ಪದ್ಮಭೂಷಣ ಡಾಕ್ಟರ್ BN ಸುರೇಶ್ ಅವರ ಹೆಸರು ನಾವು ಕೇಳಿರ್ತೀವಿ. ಅದಕ್ಕಿಂತಲೂ ಹೆಚ್ಚಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಕೇಳಿದ್ವಿ. ಅಬ್ದುಲ್ ಕಲಾಂ ಅವರ ಜೊತೆಗೆ ಸುಮಾರು 19 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿದಂಥ ಒಬ್ಬ ಮಹಾನ್ ಸಾಧಕ ಅಂತ ಹೇಳಿದ್ರೆ ಡಾಕ್ಟರ್ BN ಸುರೇಶ್ ಅವರು. ವಿಶೇಷ ಅಂತ ಹೇಳಿದ್ರೆ ಅವರು ಕೊಪ್ಪದ ಹತ್ರ ಇರುವಂಥ ಒಂದು ಸಣ್ಣ ಹಳ್ಳಿಯವರು. ಆ ಹಳ್ಳಿಯಿಂದ ದಿಲ್ಲಿಯ ತನಕ ಹೋಗಿ ಇಸ್ರೋದಲ್ಲಿ 1969ರಿಂದ ಇವತ್ತಿಗೂ ಸಹ, ಅಂದರೆ ಇಂದಿಗೂ ಸಹ ಚಾನ್ಸಲರ್ ಆಗಿ ವರ್ಕ್ ಮಾಡ್ತಾ ಇರುವಂಥ ಪದ್ಮಭೂಷಣ BN ಸುರೇಶ್ ಅವರ ಜೀವನ ಚರಿತ್ರೆ ಇಂಗ್ಲೀಷ್ನಲ್ಲಿ ಪ್ರಕಟ ಆಯಿತು. ಅದು ಆನ್ ಟು ಎ ರಾಕೆಟ್ ಶಿಪ್ ಅಂತ ಹೇಳಿ. ಅದನ್ನು ಅವ್ರ ಮಗ ಸುನೀಲ್ ಸುರೇಶ್ ಅವರು ರಚನೆ ಮಾಡಿದರು. ನಮ್ಮ ಶಾಲೆಗೆ ಅವರು ಗೌರವಾಧ್ಯಕ್ಷರಾಗಿರೋದ್ರಿಂದ ಅವರು ಪುಸ್ತಕ ಬಿಡುಗಡೆ ಆಯಿತು, ನಮ್ಮ ಶಾಲೆಗೆ ತೊಗೊಂಡ್ಬಂದರು. ನಮ್ಮ ಪ್ರಿನ್ಸಿಪಾಲು, ನಮ್ಮ ಸೆಕ್ರೆಟರಿ ಅವರೆಲ್ಲ ಈ ಪುಸ್ತಕವನ್ನು ತೋರಿಸಿ, ನೋಡಿ ಇಂಗ್ಲೀಷಲ್ಲಿ ಪುಸ್ತಕ ಬಂದಿದೆ, ಭಾಳ ಚೆನ್ನಾಗಿದೆ ಎಲ್ಲ ಹೇಳಿದರು. ನಾನು ಆಯಿತು ಸರ್, ಚೆನ್ನಾಗಿದೆ ಅಂತ ಎಲ್ಲ ಒಪ್ಕೊಂಡೆ. ಅದಾದ ಕೂಡಲೇ ಅವರು, ನೋಡಿ ನಾವು ಸುರೇಶ್ ಅವ್ರ ಹತ್ರ ಒಂದು ಮಾತು ಕೊಟ್ಟಿದ್ದೀವಿ, ಇದನ್ನು ಕನ್ನಡಕ್ಕೆ ತರಬೇಕು ಅಂತ ಯೋಚನೆ ಇದೆ, ಆ ಕೆಲಸ ನೀವೇ ಮಾಡಬೇಕಂತ ನಂಗೆ ಹೇಳಿದ್ರು. ನಂಗೆ ಭಯ ಆಗಿದ್ದೇನು ಅಂತ ಹೇಳಿದ್ರೆ, ಇಂಗ್ಲೀಷ್ನ ಕೃತಿಯನ್ನು ನನ್ನಂಥ ಒಬ್ಬ ವ್ಯಕ್ತಿ, ಅದು SLC ಫೇಲ್ ಆದವನೇನಾರು ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಸಾಧ್ಯನಾ ಸರ್ ಅಂತ ಹೇಳಿ, ಸರ್ ಇದು ಆಗಲ್ಲ ನನಗೆ, ದಯವಿಟ್ಟು ಬೇಡ, ಒಪ್ಕೊಂಬರ್ಬೋದಾಗಿತ್ತು ಅಂತ ಹೇಳಿ. ಇಲ್ಲ ನಿಮಗೆ ಆಗುತ್ತೆ, ಪ್ರಯತ್ನ ಪಡಿ ಅಂತ ಹೇಳಿದ್ರು. ಹಂಗೂ ಹಿಂಗೂ ಮಾಡಿ 1 ತಿಂಗಳು ತಪ್ಪಿಸ್ಕೊಂಡೆ. ಆದರೆ BN ಸುರೇಶ್ ಸರನ್ನೇ ನಮ್ಮ ಸ್ಕೂಲಿಗೆ ಬರಬೇಕಾದ ಒಂದು ಪ್ರಸಂಗ ಬಂತು. ಅದಕ್ಕೆ ಇವ್ರು ಕೇಳಿದ್ರು, ಅದು ಇವಾಗ ಅನುವಾದ ಮಾಡೋಕ್ಕೆ ನೀವು ಹೇಳಿದ್ವಿ, ಒಂದೇ ಒಂದು ಚಾಪ್ಟರ್ ಮಾಡಿ ಸಾಕು, ಜಾಸ್ತಿ ಬೇಡ, ಒಂದು ಚಾಪ್ಟರ್ ಅವ್ರಿಗೆ ಕೊಡೋಣ, ಅವ್ರು ಒಪ್ಕೊಂಡ್ರೆ ಕಂಟಿನ್ಯೂ ಮಾಡಿ, ಇಲ್ಲದ್ರೆ ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರೆ. ನಂಗೆ ಭಾಳ ಖುಷಿ ಆಯ್ತು, ಹೆಂಗೋ ಒಪ್ಕೊಳ್ಳಲ್ಲ ಅವರು ಅಂತೇಳಿ. ಒಂದೇ ಒಂದು ಮೊದಲ ಅಧ್ಯಾಯವನ್ನು ನಾನು ಅನುವಾದ ಮಾಡಿಕೊಂಡು ಅವರಿಗೆ ಕೊಟ್ಟು ಕೂಡಲೇ ಅವರು ಭಾಳ ಖುಷಿಪಟ್ಟರು, ಎಷ್ಟು ಚೆನ್ನಾಗಿ ಅನುವಾದ ಮಾಡಿರಲ್ಲ ಅಂತ. ಇದೇನೇನು ತಪ್ಪಿಸ್ಕೋಬೋದು ಅಂತ ಹೇಳಿದ್ರೆ, ಇದೊಂದು ಕೆಲಸ ಸಿಗ್ತಲ್ಲ ಅಂತೇಳಿ, ಸರ್ ಮಾಡಿದ್ದೀನಿ ನೋಡಿ ಅಂತ ಆಗಿದಾಗ, ಇಲ್ಲ ಚೆನ್ನಾಗಿದೆ ಅನುವಾದ, ನೀವು ಮುಂದುವರಿಸಿ ಅಂತೇಳಿ. ಸುಮಾರು 1 ವರ್ಷ 8 ತಿಂಗಳ ಕಾಲಾವಕಾಶವನ್ನು ಇದನ್ನು ಪೂರ್ಣಗೊಳಿಸಲಿಕ್ಕೆ ನಾನು ತಗೊಂಡಿದ್ದು. ಆಮೇಲೆ ನನಗೆ ಗೊತ್ತಾಗಿದ್ದು, ಮಹಾನ್ ಸಾಧಕರು ಇವರು ಅಂತೇಳಿ. ಪದ್ಮಭೂಷಣ ಆಗ್ಬೋದು, ಪದ್ಮಶ್ರೀ ಆಗ್ಬೋದು, ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು ಎಲ್ಲೂ ಸಹ ಅಹಂಕಾರ ತೋರಿಸದೆ ಸೌಜನ್ಯಯುತವಾಗಿ ಇಂದಿಗೂ ಕೆಲಸ ಮಾಡ್ತಾ ಇರುವಂಥ BN ಸುರೇಶ್ ಸರ್ ಅವರ ಬಗ್ಗೆ ಒಂದು ಅನುವಾದ ಕೃತಿಯನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಆಯಿತು. ಅದು ಫೆಬ್ರವರಿ 28ನೇ ತಾರೀಕು 2026ನೇ ಇಸ್ವಿ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯಿತು. ವಿಶೇಷ ಅಂತ ಹೇಳಿದ್ರೆ, ಅದರ ಪುಸ್ತಕದ ಬಿಡುಗಡೆಗೆ ಇಸ್ರೋ ಅಧ್ಯಕ್ಷರೇ ಬಂದಿತ್ತು. ನನಗೆ ಬಾಲ್ಯದಲ್ಲಿ ಇದ್ದಾಗ ನನ್ನ ತಾಯಿಯ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ ಇತ್ತು, ಆಮೇಲೆ ನನ್ನ ಅಣ್ಣನ ಪ್ರೋತ್ಸಾಹ ಸಿಗ್ತಾ ಇತ್ತು, ಮದುವೆ ಆದಮೇಲೆ ನನ್ನ ಹೆಂಡತಿಯ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ. ಯಾಕೆಂತ ಹೇಳಿದ್ರೆ, ಅವಳು ಶಿಕ್ಷಕಿ ಆಗಿದ್ದವಳು, ಅವಳು ಸಹ ಸಾಹಿತಿ ಆಗಿದ್ದವಳು, ಅವಳು ಬರೀತಾ ಇದ್ಲು. ಅವಾಗ ನನಗೆ ನಾನೇನೋ ಬರೆದು ಕೂಡಲೇ ಅದು ಸರಿ ಇದೆಯೋ ಇಲ್ಲೋ ಅಂತ ಚರ್ಚೆ ಮಾಡಲಿಕ್ಕೆ ಸಂಗತಿ ಸಿಕ್ಕಂಗಾಯ್ತು. ಅವರು ಬರೆದಿದ್ದನ್ನು ನನಗೆ ತೋರಿಸ್ತಾರೆ, ನಾನು ಬರೆದಿದ್ದನ್ನು ಅವ್ರಿಗೆ ತೋರಿಸ್ತೀನಿ, ನಮ್ಮಿಬ್ಬರ ಮಧ್ಯೆ ಚರ್ಚೆ ಆಗುತ್ತೆ. ಯಾವುದಾದ್ರು ಈ ಪದ ಚೆನ್ನಾಗಿಲ್ಲ, ಸರಿ ಇಲ್ಲ ಅಂದ್ಕೊಳ್ಳಿ ಮತ್ತೆ ಅದನ್ನು ಬದಲಾವಣೆ ಮಾಡ್ತೀವಿ. ಎಷ್ಟೋ ವೇಳೆ ಈ ಚರ್ಚೆ ಆಗ್ತಾ ಇದ್ದಾಗ ಒಬ್ಬ ಮೊದಲ ವಿಮರ್ಶಕ ನಮ್ಮ ಹತ್ರನೇ ಸಿಕ್ಬಿಡ್ತಾರೆ. ಅವಾಗ ನನ್ನ ಸಂಗಾತಿ ಎಷ್ಟೋ ವೇಳೆ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದರಿಂದ, ಅವ್ರು ಬರೆದಿದ್ರು ನಾನು ಮಾರ್ಗದರ್ಶನ ಮಾಡ್ತಾ ಇದ್ದರಿಂದ, ಇಬ್ಬರ ಜೋಡಿ ಈ ಸಾಹಿತ್ಯದ ಕೃಷಿಗೆ ಬಹಳ ಒಳ್ಳೆಯ ಪ್ರೋತ್ಸಾಹ. ಸಾಹಿತ್ಯದ ಕೃಷಿಯಲ್ಲಿ ಇಬ್ರು ಕಾಂಪಿಟೇಷನ್ ಇದ್ದಾಗಿದ್ದಾರೆ ಮಲ್ಲಿಕಾರ್ಜುನ ಅವರು. ಯಾಕೆಂತಂದ್ರೆ ಅವರು ಕೂಡ ಶಿವಮೊಗ್ಗ ಜಿಲ್ಲೆಯ ಸಾಧಕರನ್ನು ಒಳಗೊಂಡಂತ ದೊಡ್ಡ ಕೃತಿಯನ್ನು ಹೊರಗೆ ತಂದ್ರು, ಹಲವಾರು ಅಂಕಣಗಳನ್ನ ಬರೀತಾರೆ. ಖಂಡಿತ ಸರ್. ಈ ರೀತಿಯಲ್ಲಿ ಒಂಥರ ಸಾಹಿತ್ಯ ಕೃಷಿಯಲ್ಲಿ ಕಾಂಪಿಟೇಷನ್ ಒಂದು ರೀತಿ ಆರೋಗ್ಯಪೂರ್ಣ ಸ್ಪರ್ಧೆ ಅಂತ ಬೇಕಾದ್ರೆ ಹೇಳ್ಬೋದೇನೋ. ಹಾಗಾಗಿ ಸ್ಪರ್ಧೆ ಅಲ್ಲ, ಇದು ಆರೋಗ್ಯಪೂರ್ಣ ಸ್ಪರ್ಧೆ. ನನ್ನ ಆತ್ಮೀಯ ಮತ್ತೆ ಆಕಾಂಕ್ಷ ಇಬ್ಬರು ಮಕ್ಕಳು,
ಅವರು ಸಹ ಈ ಥರದ ಸಾಹಿತ್ಯ ಚಟುವಟಿಕೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ ಅವರೇ, 10 ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ. ಕತೆ ಕವನದಿಂದ ಹಿಡಿದು ಅನುವಾದ ಕೃತಿಗಳವರೆಗೆ ತಮ್ಮ ಸಾಹಿತ್ಯ ಕೃಷಿ ನಡೆದಿದೆ. ಈ ರೀತಿಯ ಸಾಹಿತ್ಯ ಕೃಷಿ ಇನ್ನೂ ಮುಂದುವರಿಯಲಿ ಅನ್ನೋದನ್ನು ಹೇಳ್ತಾನೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಭದ್ರಾವತಿ ಆಕಾಶವಾಣಿ ಕೇಂದ್ರ ತನ್ನ ಜೀವನದಲ್ಲಿ ವಿಶೇಷ ಪ್ರಭಾವವನ್ನು ಬೀರಿರುವಂತಹದ್ದು, ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು, ಪ್ರತಿಭೆಗಳನ್ನು ಬೆಳೆಸುವಂತಹ ಒಂದು ಕ್ಷೇತ್ರವಾಗಿ ಈ ಭದ್ರಾವತಿ ಆಕಾಶವಾಣಿ ಇರುವಂಥದ್ದು. ಎಲ್ಲ ಕೇಳುಗರು ಇವತ್ತು ರೇಡಿಯೋದಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿತ್ತು. ಅದು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತಾ ಇರುವಂಥದ್ದು ಆಕಾಶವಾಣಿ ಭದ್ರಾವತಿ. ಎಲ್ಲ ಕೇಳುಗರಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ತಾವು 26 ವರ್ಷಗಳಿಂದ ಸಾಹಿತ್ಯ ಕೃಷಿಯಲ್ಲಿ ಇದ್ದೀರಿ ಅಂತಂದ್ರಿ. ಸಾರ್ವಜನಿಕ ಸೇವೆಯಲ್ಲಿ ಆಕಾಶವಾಣಿ 90 ವರ್ಷದಿಂದ ಸೇವೆ ಮಾಡ್ತಾ ಇದೆ. ಆಕಾಶವಾಣಿಗೆ 90 ವರ್ಷ ತುಂಬ್ತಾ ಇದೆ, ಭದ್ರಾವತಿಗೆ 60 ವರ್ಷ ಈಗಾಗಲೇ ಆಗಿದೆ. ಈ ಸಂದರ್ಭದಲ್ಲಿ ತಾವೂ ಕೂಡ ಆಕಾಶವಾಣಿ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳಿದ್ದೀರಿ. ಮಲ್ಲಿಕಾರ್ಜುನ ಅವರೇ, ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ಸಾಹಿತಿ, ಲೇಖಕ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರೊಡನೆ ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.